ಇದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಅವ್ರಿಗೆಲ್ಲ ಏನೇ ಹೇಳಿ ತಮ್ಮ ಮಾಡ್ಬಿಟ್ರಿ, ದೊಡ್ಡ ತಮ್ಮ ಅನ್ಬಿಟ್ರಿ. ನಿನಗಿದು ದೊಡ್ಡ ತಪ್ಪು ಅಂತಾನೆ ಅನ್ಸ್ಬೋದು, ಆದ್ರೆ ಒಂದ್ಸಲ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡು, ಅವಾಗ ಇದೆಲ್ಲ ಸರಿ ಅಂತಾನೆ ಅನ್ಸುತ್ತೆ. ನೋಡೋ, ನಿನ್ನ ಎದುರಿಸ್ಬೇಕಂತನೋ ಅಥವಾ ಲಕ್ಷ್ಮಿನ ನಿನ್ನ ದೂರ ಮಾಡಬೇಕು ಅನ್ನೋ ಇಂಟೆನ್ಷನಲ್ಲಿ ನಾನು ಈ ಮಾತು ಹೇಳ್ತಾ ಇಲ್ಲಪ್ಪ. ನೀನು ಸತ್ಯ ಹೇಳಿದರೆ ನಿನ್ನ ಅವಳ ಸಂಬಂಧ ಗಟ್ಟಿಯಾಗಿರುತ್ತೆ ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಸರಿ ಆಯಿತು ಬಿಡಪ್ಪ, ಇನ್ನು ಜಾಸ್ತಿ ದಿನ ಸತ್ಯನ ಮುಚ್ಚಿಡೋದು. ಸರಿಯಾದ ಸಮಯ ಸಂದರ್ಭ ನೋಡಿ ಅವಳಿಗೆಲ್ಲನೂ ಹೇಳ್ಬಿಡ್ತೀನಿ. ಮೊದಲು ಆ ಕೆಲಸ ಮಾಡೋ. ಅರೆ, ಪ್ರೀತಿನ ಪಡ್ಕೊಳಕ್ಕೆ, ಅದನ್ನು ಉಳಿಸ್ಕೊಳಕ್ಕೆ ಎಷ್ಟು ಒದ್ದಾಡ್ತದೆ ಅಂತ ನನಗೆ ಗೊತ್ತು ಕಣ. ಆದರೆ ಸುಳ್ಳು ನಿಜ ಆಗಲ್ಲ. ಆ ಸತ್ಯನ ನೀನು ಒಪ್ಕೊಳ್ಳೇಬೇಕು. ನೋಡೋ, ಸತ್ಯನೋ ಸುಳ್ಳೋ, ಆದರೆ ಎಂಡ್ ಆಫ್ ದಿ ಡೇ ಒಂದು ಸಂಬಂಧ ಅಂತ ಬಂದಮೇಲೆ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ, ಪ್ರೀತಿ ತುಂಬ ಇಂಪಾರ್ಟೆಂಟು. ಆದರೆ ನಿನ್ನ ವಿಷಯದಲ್ಲಿ ಇದ್ಯಾವುದಕ್ಕೂ ಕೊರತೆ ಇಲ್ಲ. ನನಗೂ ಅದೇ ಧೈರ್ಯ ಕಣ. ನಮ್ಮಿಬ್ಬರ ಮಧ್ಯೆ ಪ್ರೀತಿ ಬೆಟ್ಟದಷ್ಟಿದೆ. ಅವಳು ನನ್ನಷ್ಟೇ ಇಲ್ಲ, ಇಡೀ ಮನೆಯವ್ರನ್ನೂ ಅಷ್ಟೇ ಇಷ್ಟಪಡ್ತಾಳೆ. ಅವಳು ಒಂದ್ಸಲ ತನ್ನೋರು ಅಂತ ಒಪ್ಕೊಂಡ್ಮೇಲೆ ಅವರಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾಳೆ. ಅದಕ್ಕೆ ಇವತ್ತು ಹಾಸ್ಪಿಟಲ್ ಆಗಿದ್ದೆ ಸಾಕ್ಷಿ. ಸರ್, ಇದು ಪ್ಯೂರ್ ಗೋಲ್ಡ್, ಚೆಕ್ ಮಾಡ್ಕೊಳ್ಳಿ. ಅಲ್ವಾ, ಯಾವ ಹುಡುಗಿ ತಾನೇ ಅವ್ರ ಮಾವು ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ ಚಿನ್ನದ ಉಂಗುರ ಬಿಚ್ಕೊಡ್ತಾಳೆ ಹೇಳು. ನಿಜವಾಗ್ಲೂ ಲಕ್ಷ್ಮಿ ಗ್ರೇಟ್ ಕಣ. ಅದಕ್ಕೆ ಅಲ್ವೇನೋ ಒಂದೊಂದು ಸಲ ಅಂಥೋಳ ಹತ್ರನೂ ಸತ್ಯ ಮುಚ್ಚಿಟ್ಟಿದ್ದೀನಲ್ಲ ಅಂತ ನನಗೂ ಸಂಕಟ ಆಗೋದು. ಆದರೆ ಏನು ಮಾಡಲಿ, ಒಂದೇ ಸಲ ಎಲ್ಲನೂ ಹೇಳೋದಕ್ಕೆ ನನಗೂ ಭಯ ಆಗುತ್ತೆ. ನಿಧಾನಕ್ಕೆ ಎಲ್ಲನೂ ಹೇಳ್ತೀನಿ. ಸತ್ಯ ಲಕ್ಷ್ಮಿ ಅರವಿಸ್ಕೋತಾಳೆ ಕಣ. ಆದರೆ ಅಮ್ಮ ಅಕ್ಕ ಸದ್ಯಕ್ಕೆ ನಾನು ಅಮ್ಮಂಗೆ ಹೇಳಲ್ಲ. ಬೀಸೋ ದೊಣ್ಣೆಯನ್ನು ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ಅದು ಅಲ್ಲದೆ ಅಮ್ಮನೂ ಲಕ್ಷ್ಮಿನೂ ಚೆನ್ನಾಗಿದ್ದಾರೆ. ಪ್ಲೀಸ್, ಸತ್ಯ ಗೊತ್ತಾಗೋವರೆಗೂ ಎಲ್ಲ ಚೆನ್ನಾಗಿರುತ್ತೆ, ಗೊತ್ತಾದ್ಮೇಲೆ ಮಜಾ. ಆ ಥರ ಎಲ್ಲ ಏನೂ ಆಗಲ್ಲ ಕಣೋ. ನನ್ನ ವಿಷಯ ಏನೇ ಇರಲಿ, ಆದರೆ ಲಕ್ಷ್ಮಿಗೆ ಒಳ್ಳೆ ಅತ್ತೆ, ನಮ್ಮ ಅಮ್ಮಂಗೆ ಒಳ್ಳೆ ಸೊಸೆ ಕೊಟ್ಟಿದ್ದೀನಿ ಅನ್ನೋ ಸಮಾಧಾನ ನನಗಿದೆ. ಅವರಿಬ್ಬರು ಹೀಗೆ ಖುಷಿಯಾಗಿರ್ತಾರೆ ಅಂದರೆ ನಾನು ಸುಳ್ಳು ಹೇಳೋದ್ರಲ್ಲಿ ತಪ್ಪೇ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸರಿ ಕಣಪ್ಪ, ನಾನು ಹೇಳ್ಬೇಕಾಗಿರೋದೆಲ್ಲ ಹೇಳಿದ್ದೀನಿ. ಇನ್ಮೇಲೆ ನಿನಗೆ ಬಿಟ್ಟಿದ್ದು. ನಾನು ನಿನಗೆ ಹೀಗೆ ಪಾಠ ಹೇಳ್ತಾ ಇದ್ರೆ ನಮ್ಮ ಮೇಡಮ್ ಸಂಗೀತ ಕ್ಲಾಸ್ ತಗೊಳ್ತಾಳೆ. ಆ ಜೂಲಿಯಟ್ಗೆ ಈ ರೋಮೆ ಇಲ್ಲದೆ ಇರೋದೇ ಇಲ್ಲ. ನೀನು ಬಂದಿದ್ದು ತುಂಬ ಒಳ್ಳೇದಾಯ್ತು ಕಣೋ. ಏನೇ ಆದರೂ ನನ್ನ ಜೊತೆ ನಿಂತ್ಕೋತಿಯಲ್ಲ, ಅಷ್ಟು ಸಾಕು. ತಲೆಯಲ್ಲಿ ಓಡ್ತಿರೋ ಸುಮಾರು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಂಗಾಗುತ್ತೆ. ತುಂಬ ಥ್ಯಾಂಕ್ಸ್ ಕಣೋ. ಇನ್ನೂ ಒಂದು ವಿಷಯ ಹೇಳ್ತೀನಿ ಕಣ, ಇಲ್ಲಿ ನೋಡಿಲಿ ಬಾ. ಸತ್ಯ ಹೇಳೋದಕ್ಕೆ ಧೈರ್ಯ ಬರುತ್ತೆ. ಜೂಲಿಯಟ್ ಫೋನ್ ಮಾಡೋಕ್ಕಿಂತ ಮುಂಚೆ ಮನೆಗೆ ಹೋಗಿ ಸೇರ್ಕೋ. ಬಾರೋ ಹೋಗ್. ಈ ಲಕ್ಷ್ಮಿ ಹೆಂಗೋದ್ಲು?